ಅಪ್ಲೈ ಆಗುತ್ತಾ? ಓಲಾ, ಊಬರ್ ಹೌದು, ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ಅಪ್ಲಿಕೇಶನ್ ಏನ್ ತೋರಿಸ್ತೀರಾ ಅದ್ರಲ್ಲಿ ಎಕ್ಸ್ಟ್ರಾ ತಗೊಳ್ತೀರಿ? ನನ್ನ ಅಪ್ಲಿಕೇಶನ್ ಅಲ್ಲ, ನಮ್ದೇ ಅನ್ನೋದು ಗೌರ್ಮೆಂಟ್ ಆ್ಯಪ್ ಇದೆ, ಟೌನರ್ ಆ್ಯಪ್ ಅಂತ. ಅದ್ರಲ್ಲಿ ನಾವು ಮೀಟರ್ ಅಪ್ಲಿಕೇಶನ್ ಹಾಕೊಂಡ್ ಬರೋದು ಆಯ್ತಾ. ಕಿಲೋಮೀಟರ್ಗೆ ಕಿಲೋಮೀಟರ್ಗೆ 40 ಕಿಲೋಮೀಟರ್ ರೋಡ್ ಇದೆ. ನಾನು ಇನ್ವಾಯ್ಸು ಕೊಡ್ತೀನಿ. ಬೇಕಾದ್ರೆ ಸ್ಟೇಷನ್ಗಾದ್ರೂ ಕಂಪ್ಲೇಂಟ್ ಕೊಡ್ತೀರಾ ಕೊಡ್ರಿ, ನನ್ ಮೇಲೆ ಕಂಪ್ಲೇಂಟ್ ಕೊಡ್ತೀರಾ ಕೊಡ್ರಿ ಆಯ್ತಾ. ನನ್ನ ಹತ್ರ ಪ್ರೂಫ್ ಇರೋದಕ್ಕೆ ನಾನು ಮಾತಾಡ್ತಾ ಇರೋದು ಸರ್. ನನ್ನ ಹತ್ರ ಪ್ರೂಫ್ ಇಲ್ಲ, ನಾನು ಏನು ಹರ್ಚ್ಕೊಳಕ್ ಆಯ್ತಿರ್ಲಿಲ್ಲ, ಕೊಟ್ಟಷ್ಟು ನಾನು ಇಸ್ಕೊಂಡು ಹೊಂಟೋಯ್ತಾ ಇದೆ. ಅಲ್ಲ ಸರ್, ನಾನು ಹೇಳ್ತಾ ಇರೋದು ಈಗ ರ್ಯಾಪಿಡೋದ ಬುಕ್ ಮಾಡಿದ್ದಾರೆ. ಹ್ಞೂ ಸರ್, ರ್ಯಾಪಿಡೋದೊಂದು ಬುಕ್ ಸರ್ವಿಸ್ ಕೊಟ್ಟಿದ್ದೆ. ಯಾರು ಸರ್? ರ್ಯಾಪಿಡೋದನ ನಾನಾ? ಅಂದ್ರೆ ನೀವು ರ್ಯಾಪಿಡೋಲ್ಲಿ ಏನ್ ತೋರಿಸ್ತಾರೋ ಅದಕ್ಕಿಂತ ಎಕ್ಸ್ಟ್ರಾ ನೀವು ಹೌದು, ಮಾಡ್ತೀರಾ? ಅವ್ನು ಜಾಸ್ತಿ ತೋರ್ಸ ಕಡಿಮೆ ತೋರ್ಸೋ ನಂಗೆ ಗೊತ್ತಿಲ್ಲ. ಗೌರ್ಮೆಂಟ್ ರೇಟ್ ಏನೈತೋ ರೇಟ್ ಪ್ರಕಾರ ನಾನು ಟ್ಯಾಕ್ಸಿ ಬುಕ್ ಮಾಡ್ಕೊತಿದ್ವಲ್ಲ ಸರ್, ನಿಮ್ ಬುಕ್ ಮಾಡ್ಬೇಕಾಯ್ತು ಸರ್. ಅವ್ನು ಕೇಳ್ಕೊಡ್ರಿ, ರ್ಯಾಪಿಡೋದವ್ನು ಕೇಳ್ಕೊಡ್ರಿ. ನನ್ನ ಗಾಡಿ ಗೊತ್ತಾದ್ಮೇಲೆ ನಾನು ಮೀಟರ್ ಹಾಕೊಂಡೆ ನಾನು ಓಡಿಸೋದು. ನಾನು ಒಂದೇ ಕಸ್ಟಮರ್ಗಲ್ಲ, ನಾವೆಲ್ಲಾ ಕಸ್ಟಮರ್ಗೂ ಹಿಂಗೆ ಮಾಡ್ತಾ ಇರೋದು ಅಷ್ಟೇ. ಇದು ನಿಮ್ ರೂಲ್ಸ್ ಕರೆಕ್ಟ್ ಆಗಿಲ್ಲ. ಇದು ಇಲ್ಲ ಮುಂಚೆ ಹೇಳ್ಬೇಕಿತ್ತು. ಇಷ್ಟ ಸರ್ ಹೇಳೋದಲ್ಲ, ಇವಾಗ ಎಲ್ಲಾನು ಅಷ್ಟೇ. ಗಾಡಿ ಹತ್ಬಿಟ್ಟು ಎಲ್ಲ ಇಳಿದಾದ್ಮೇಲೆ ನನಗೆ ಇಷ್ಟ ಎಲ್ಲ ಮೀಟರ್ ಹಾಕೊಂಡು ಹೋಗೋದಲ್ಲ ಮೇಡಮ್. ಮೀಟರ್ ಹಾಕೊಂಡು ಹೇಳಿದ್ರೆ ಒಬ್ರು ಕಸ್ಟಮರ್ಗಲ್ಲ, ನಾವೆಲ್ಲಾ ಕಸ್ಟಮರ್ಗೂ ಹಿಂಗೆ. ಯಾಕಂದ್ರೆ ಬೇಕಾದ್ರೆ ನನ್ನ ಹತ್ರ ಪ್ರೂಫ್ ಇರೋದು ನಾನು ಹೇಳ್ತಾ ಇರೋದು ಅಷ್ಟೇ. ಇಲ್ಲ, ಇವ್ರು ಮಾತಾಡ್ತಾ ಸರಿ ಇಲ್ಲ ಅದು. ಯಾಕೆಂದ್ರೆ ಇವ್ರು ಮೀಟರ್ ಹಾಕೊಂಡು ಇವ್ರು ತೋರಿಸ್ತಾರೆ, ನಾವು ರ್ಯಾಪಿಡೋ ಬುಕ್ ಮಾಡಿದೀವಿ. ಇರಿ ರ್ಯಾಪಿಡೋದು ಅದೇನೈತೋ ಅದ್ ನಾನು ತೋರಿಸ್ತೀನಿ. ನಾನು ನನ್ನ ಅಮೌಂಟ್ ನೋಡ್ಕೊಂಡು ಅಕ್ಸೆಪ್ಟ್ ಮಾಡಲ್ಲ ನಾವು. ಅದೇನೈತೋ ಅದು ಡಿಸ್ಟೆನ್ಸ್, ಡ್ರಾಪ್ ಲೊಕೇಶನ್, ಪಿಕಪ್ ಲೊಕೇಶನ್ ನೋಡಿನೇ ನಾವು ಇದು ಮಾಡ್ತಿರೋದು. ನಾವೀಗ ಓಲಾ ಊಬರ್ ಓಡಾಡೋರು ಏನ್ ಅಮೌಂಟ್ ತೋರಿಸುತ್ತೆ ಅಮೌಂಟ್. ಸರ್ ನೀವು ಆಟೋ ಓನರ್ ಅಂತೀರಾ, ಓಡಿಸಿದಿರೋ 3 ಆಟೋ ಇದೆ ಸರ್. 3 ಆಟೋ ಇದೆ ಅಲ್ವಾ? ಅವ್ರು ಕೇಳ್ಬಿಟ್ಟು ಆಟೋ ಸರ್ ಆಟೋ ಇಂತ ರೇಟ್ ಕಡಿಮೆ ಕೊಟ್ರೆ ನಾವು ಏನ್ ಡೀಸೆಲ್ ಹಾಕೊಂಡು ಓಡಿಸ್ಬೇಕಾ, ಏನ್ ಹಾಕೊಂಡು ಓಡಿಸ್ಬೇಕು ಹೇಳಿ ಸರ್. ಅದನ್ನೇ ಸರ್ಕಾರ ಏನ್ ರೇಟ್ ಐತೋ ನಿಗದಿ ಅದು ಪಡಿಸ್ತಿರೋದು. ಬ್ಯಾನ್ ಹಾಕ್ಬಿಡಿ, ನೀವು ಓನ್ ಮಾಡಿ ಸರ್. ಒಂದೇ ನಿಮಿಷ ಇರಿ. ಯಾಕೆ ರ್ಯಾಪಿಡೋ ಬುಕ್ ಮಾಡ್ಕೊಂಡು ಎಕ್ಸ್ಟ್ರಾ ಸರ್, ನಾವ್ಗೆ ಕಮಿಷನ್ ಕೊಡ್ತಾ ಇದೀವಿ. 8% ಕಮಿಷನ್ ಪ್ಲಸ್ GST ಟ್ಯಾಕ್ಸ್ ನಾವು ಕೊಡ್ತಾ ಇದೀವಿ. ಸುಮ್ನೆ ಅಲ್ಲ, ಸುಮ್ನೆ ಅಪ್ಲಿಕೇಶನ್ ಕೊಟ್ಬಿಡ್ತಾನೆ. ಮತ್ತೆ ಅವ್ನು ಸರ್ವಿಸ್ ಗಾಡಿ ಓನರ್ ಯಾರು ಸರ್? ರ್ಯಾಪಿಡೋದವನ ನಾನಾ? ನೀವು ಡೈರೆಕ್ಟ್ ಮಾತಾಡ್ಬೇಕಿತ್ತಲ್ವಾ ಸರ್? ನೀವು ಅದ್ ಹೆಂಗೆ ಸರ್? ರ್ಯಾಪಿಡೋ ತೋರ್ಸೋ ಒಂದ್ ರೇಟು, ನೀವು ಕೊಡೋದು ಒಂದ್ ರೇಟ್ ಅಂದ್ರೆ ನಿಮ್ ಮೀಟ್ರ್ ನಮ್ಗೇನ್ ಗೊತ್ತಾಗಬೇಕು? ಇಳಿದ್ಮೇಲೆ ನಿಮ್ ಮೀಟ್ರ್ ತೋರಿಸೋದು ಹೆಂಗ್ ಪೇ ಮಾಡಕ್ಕಾಗತ್ತೆ? ನಾವು ರ್ಯಾಪಿಡ್ ಏನಿದೆ ಅದು ಪೇ ಮಾಡ್ತೀವಿ ನಾವು. ಇರಿ ಸರ್, ಒಂದೇ ನಿಮಿಷ. ರ್ಯಾಪಿಡೋದವ್ನು ಏನಂತ ಹೇಳಿದಾನೆ ಗೊತ್ತಾ? ಒಂದೇ ನಿಮಿಷ ರೀ. ಅದನ್ನ ಅಲ್ಲಿ ತೋರಿಸ್ಬೇಕಾಗಿಲ್ಲ ಅಂದ್ರೆ ಅಮೌಂಟಿಗೆ ಎಕ್ಸ್ಚೇಂಜ್ ಕೊಡಬೇಕು ಅಂತ ಅವನು 3ನೇ ಪ್ಯಾರಾಗ್ರಾಫಲ್ಲಿ ಓದ್ ನೋಡ್ರಿ. ಅವೆಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ಸ್. ಹೌದು, ಅವನೇನ್ ಕೊಟ್ಟಿದ್ದು ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಆಯ್ತಾ. ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಸರ್. ನಾನು ಏನ್ ಹೇಳ್ತೀನಿ ಅರ್ಥ ಮಾಡ್ಕೊಳ್ಳಿ. ನೀವು ಕೇಳ್ದಷ್ಟು ಕೊಡೋದಲ್ಲ ಸರ್, ಇರೋದನ್ನ ಹೇಳ್ತಾ ಇರೋದು ಆಯ್ತಾ. ನಂಗೆ ಏನೈತೋ ಕಿಲೋಮೀಟರ್ 24 ರೂಪಾಯಿ, 41 ಕಿಲೋಮೀಟರ್ ಬಂದಿರೋದು ಆಯ್ತಾ. ನಾನು ಗೌರ್ಮೆಂಟ್ ಪ್ರೂಫ್ ನಾನು ಇಟ್ಕೊಂಡು ನಾನು ತೋರಿಸ್ತಾ ಇರೋದು. ಗೌರ್ಮೆಂಟ್ ಪ್ರೂಫ್ ಯಾರು ಕೇಳ್ತಾರೆ ಸರ್? ಇವಾಗ ಗೌರ್ಮೆಂಟ್ ಪ್ರೂಫ್ ಯಾರು ಕೇಳ್ತಾರೆ? 40 ಕಿಲೋಮೀಟರ್ ಇಂಟು 24 ಕಿಲೋಮೀಟರ್ ತಿರ್ಗಾ ತೆಗೆದು ಬಿಟ್ಟವ್ರೆ. ಆಟೋದ ಬಾಡಿಗೆ ಇಲ್ಲ ಸರ್, ಅದನ್ನೇ ಹೇಳ್ತಾ ಇರೋದು. ಡ್ರೈವರ್ಗಳು ಯೂಸ್ ಮಾಡ್ಬಿಡಿ ಆಪ್ಗಳು. ಮತ್ತೆ ಏಂತಿಕ್ ಬುಕ್ ಮಾಡ್ತೀರಾ ಕಸ್ಟಮರ್ಗಳು? ನಾವೇನು ಯೂಸ್ ಮಾಡಲ್ಲ. ಕಸ್ಟಮರ್ ಏಂತಿಕ್ ಬುಕ್ ಮಾಡ್ತೀರಾ ಆಪ್ಗಳನ್ನ? ಮತ್ತೆ ಏನ್ ಹಿಂಗ ಅವ್ನ್ ಕೊಡೋ ರೇಟ್ ಒಂದು, ನೀವು ಕೇಳೋ ರೇಟ್ ಒಂದು ಹೆಂಗ್? ಆಯ್ತು ಇರಿ ಸರ್, ಒಂದೇ ನಿಮಿಷ. ಇದು ಬಗ್ಗೆ ಅರಿಯಲ್ಲ. ಹಾ ಕೊಡಿ ಸರ್. ರ್ಯಾಪಿಡೋ ಸ್ಪೀಕರ್ ಫೋನ್ ಟಾಕ್ ಟು. ಹಲೋ, ಹೇಮಂತ್ ಕುಮಾರ್ ಅವರ ಮಾತಾಡ್ತಿರೋದು? ಹೌದು ಸರ್, ಹೇಮಂತ್ ಕುಮಾರ್ ಸರ್ ಮಾತಾಡ್ತಿರೋದು. ಓಕೆ ಸರ್, ಅದು ಏನು ಇಶ್ಯೂ ಸರ್? ಏನಕ್ಕೆ ಸರ್ ಅಷ್ಟು ಚಾರ್ಜ್ ಮಾಡ್ತಾ ಇದ್ದೀರಾ? ಸರ್, ನಾನು ಗೌರ್ಮೆಂಟ್ ರೂಟಲ್ಲಿ ನನ್ನ ಮೀಟ್ರ್ ಹಾಕೋ ಬಂದಿರೋದು ಆಯ್ತಾ. ಸರ್ವಿಸ್ ಕೊಟ್ಟಿರೋದು ಯಾರು ಸರ್? ಸರ್, ನೀವು ಕೊಟ್ಟಿರೋ ಸರ್ವಿಸಾ ಇಲ್ಲ ನಾವು ಕೊಟ್ಟಿರೋ ಸರ್ವಿಸಾ? ಗಾಡಿ ಓನರ್ ಯಾರು ಸರ್? ನನಗೆ ಅರ್ಥ ಆಗ್ತಿಲ್ಲ ಸರ್. ಆಕ್ಚುಲಿ ನಿಮಗೆ ಕನ್ಸರ್ನ್ ಏನು ಅಂತ ಅರ್ಥ ಆಗ್ತಿಲ್ಲ. ನೀವು ಏನಕ್ಕೆ ಸರ್ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾ ಇದ್ದೀರಾ? ಸರ್, ಎಕ್ಸ್ಟ್ರಾ ಚಾರ್ಜ್ ಅಲ್ಲ. ನಾನು ಏನು ಕಿಲೋಮೀಟರ್ ಐತೋ 24 ರೂಪಾಯಿ ಕಿಲೋಮೀಟರ್ ನೀವು ಕೊಡಿ, ನಾನು ಬರ್ತೀನಿ. ನಾನು ಆ ರೀತಿ ಬಂದೇ ಇಲ್ವಲ್ಲ. ಆಯ್ತಾ ನೀವು ಕ್ಯಾಶ್ ಸೆಂಟರ್ ರೀಚ್ ಮಾಡ್ಕೊಂಡು ಅದನ್ನ ಇದು ಮಾಡ್ಕೊಳ್ಳಿ. ಇವಾಗ ಸರ್, ಅದಕ್ಕಲ್ಲ ಆಯ್ತಾ. ನೀವು ಕೊಡೋ ದುಡ್ಡನ್ನ ಕರೆಕ್ಟಾಗಿ ನಿಯತ ಕೊಟ್ರೆ ನಾವು ಸರ್ ನಿಮ್ಗೇನಾದ್ರು ಬಿಟ್ಟಿಯಾಗಿ ಏನಾರು ಕೊಡ್ತಾ ಇದ್ದೇವೆ, ನಿಮಗೂ ಕಮಿಷನ್ ಕೊಡ್ತಾ ಇದೀವಿ ತಾನೆ. ಅದೇ ಏನೈತಾ 5% ಪ್ಲಸ್ GST ಟ್ಯಾಕ್ಸ್ ಕಟ್ತಾ ಇದೀವಿ ತಾನೆ. ನೀವು ನನ್ನ ಗಾಡಿಗೆ ಬೆಲೆ ಕಟ್ಟ ನೀವ್ಯಾರು ಸರ್?
ಅಲ್ಲ ಸರ್, ನಿಮ್ಮ ಹತ್ರ ಮಾತಾಡ, ನಾನು ಇವ್ರ ಹತ್ರ ಮಾತಾಡ್ಲೇ ಹೇಳಿ. ಅಲ್ಲ ಒಂದೇ ನಿಮಿಷ ಇರಿ. ನೀವು ಮಾತಾಡ್ತೀರಾ, ಇವರು ಮಾತಾಡ್ತೀರಾ, ನಾನೇನ್ ಮಾಡ್ಲಿ? ಹಲೋ ಸರ್, ಇವರೇ ಅಲ್ಲ, ನಾಗೇಶ್ ನಮ್ಮ ಅಧ್ಯಕ್ಷರು ಹೇಳೋದು ಹಿಂಗೇನೆ ಆಯ್ತಾ. ನಮ್ಮ ಅಧ್ಯಕ್ಷರು ಹೇಳೋದು ಇದನ್ನೇ, ನೀವೇನೇ ಬಂದು ನಿಮ್ಮದೇ ಅಲ್ಲ ಅಪ್ಲಿಕೇಶನ್. ಓಲಾ, ಊಬರ್, ರ್ಯಾಪಿಡೋ, ನಮ್ಮ ಯಾತ್ರೆ 4 ಅಪ್ಲಿಕೇಶನು ನಮ್ಮ ಮೀಟ್ರ್ ಹಾಕೊಂಡೇ ಓಡಿಸೋದು ಆಯಿತಾ. ಕಿಲೋಮೀಟ್ರಿಗೆ ಯಾರೇನು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ಕಿಲೋಮೀಟ್ರಿಗೆ 18 ರೂಪಾಯಿ 15 ರೂಪಾಯಿ ಹಂಗೆ ಕೊಟ್ಕೊಂಡ್ಬಿಟ್ರೆ ಯಾರು ಸರ್ ಉದ್ಧಾರ ಆಯ್ತದೆ? ಮನೆ ಏನು ಉದ್ಧಾರ ಆಗ್ಬೇಕಾ ಇಲ್ಲ ನಾವು ಮಾರ್ಕೋಬೇಕಾ? ನೀವೇ ಹೇಳಿ. ಸರ್, ಅವಾಗಿಂದ ಕ್ಯಾಪ್ಟನ್ ಕೇರ್ ಸೆಂಟರ್ ರೀಚ್ ಮಾಡಿ ಸರ್, ಹೈಲೈಟ್ ಮಾಡಿ ಅವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ತಾಗಿದ್ದಾನೆ. ಅದಕ್ಕೆ ಸರ್ ಹೇಳ್ತಾ ಇದ್ದೀನಿ, ಬೇರೆ ಏನಾದ್ರು ಹೇಳ್ತಾ ಇದ್ದೀನಾ? ಅಲ್ಲ ನಾನೇನು ಹೇಳ್ತಾ ಇರೋದು, ನೀವು ಕೊಡೋ ದುಡ್ಡು ಕಿಲೋಮೀಟ್ರಿಗೆ ಎಷ್ಟು ಸರ್ ರೇಟ್ ಇರೋದು? ಹಾಗಾದ್ರೆ ನೀವ್ ಏನಕ್ಕೆ ಸರ್ ರೈಟ್ ತಗೊಳಕ್ ಹೋದ್ರಿ? ಸರ್, ರೈಡ್ ತಗೊಳೋದಕ್ಕೆ ನಾವು ಅಪ್ಲಿಕೇಶನ್ ಎಲ್ಲಾನು ಇನ್ಫಾರ್ಮ್ ಮಾಡಿದೀವಿ. ಪ್ರತಿ ಸಲ ಹೇಳೋದು ಹಿಂಗೇನೆ ಆಯ್ತಾ. ನೀವು ಟ್ಯಾಕ್ಸ್ ಏನು ಮಾಡಕ್ ಆಗಲ್ಲ ಸರ್. ಇವಾಗ ಏನಿದೆ ಫೇರ್ ಅಮೌಂಟ್ ಮಾತ್ರ ನೀವು ಕಲೆಕ್ಟ್ ಮಾಡ್ಕೊಂಡು ಹೋಗಿ. ಸರಿ ಸರ್, ಅದೇನೈತೋ ಕ್ಲಿಯರ್ ಅಮೌಂಟ್ ಅಲ್ಲ, ಅದೇನೈತೋ ಬಿಲ್ಲು ಮೀಟರ್ ಅಮೌಂಟ್ ಕ್ಲಿಯರ್ ಮಾಡ್ಬೇಕಿಲ್ಲಿ. ಒಂದ್ ನಿಮಿಷ ಇರಿ ಸರ್. ಹಲೋ ಸರ್, ಆಗಲ್ಲ ಅಂದ್ರೆ ನೀವು ಸಿಟಿ ಆಫೀಸ್ಗೆ ಹೋಗಿ ಮಾತಾಡ್ಕೊಳ್ಳಿ. ಇವಾಗ ಅದು ಏನಿದೆ ಫೇರ್ ಸರ್, ಒಂದೇ ನಿಮಿಷ ಇರಿ ಸರ್. ಹಂಗೆ ಮಾಡೋಕ್ಕಾಗಲ್ಲ ಸರ್, ಯಾಕಂದ್ರೆ ಇದು ಬಗೆಹರಿಯಲ್ಲ. ಇವತ್ತು ತೀರ್ಮಾನ ಇತಿಹಾಸ ಆಗ್ಬಿಡ್ಬೇಕು. ಯಾಕಂದ್ರೆ ಪ್ರತಿ ಸಲನೂ ಎಲ್ಲ ಕಸ್ಟಮರ್ ಹತ್ರ ನಾವು ಹಿಂಗೆ ಕಿತ್ತಾಡ್ಕೊಳಕ್ಕಾಗಲ್ಲ ಸರ್. ಸರ್, ಹಲೋ. ಹಾಂ ಸರ್, ಹೇಳಿ. ಹೇಮಂತ್ ಕುಮಾರ್ ಅವರೇ? ಹಾಂ, ಹೇಳಿ. ಸೀನಿಯರ್ ಏಜೆಂಟ್ ಹತ್ರ ಟ್ರಾನ್ಸ್ಫರ್ ಮಾಡ್ತೀನಿ, ಅವ್ರ ಹತ್ರ ಮಾತಾಡಿ. ಹಾಂ, ಸರಿ ಸರ್, ಓಕೆ. ಹಲೋ ಸರ್, ಹೇಮಂತ್ ಕುಮಾರ್ ಅವರ ಮಾತಾಡ್ತೀನಿ. ಹೌದು ಸರ್, ಹೇಳಿ. ಓಕೆ ಸರ್, ಏನು ಕಸ್ಟಮರ್ಸ್ ಏನು ಎಕ್ಸ್ಟ್ರಾ ಅಮೌಂಟ್ ಬಿಟ್ಟಿದ್ದೀರಂತೆ? ಸರ್, ಎಕ್ಸ್ಟ್ರಾ ಅಮೌಂಟ್ ಏನಿಲ್ಲ ಸರ್. ಅದೇನೈತೆ ಗೌರ್ಮೆಂಟ್ ರೇಟು ನಾನು ಕೇಳ್ತಾ ಇರೋದು ಸರ್. ಗವರ್ಮೆಂಟ್ ರೇಟಾ? ಹೌದು ಸರ್, ಇಂಪ್ಲಿಮೆಂಟ್ ಮಾಡಿದ್ರು ಆ ಥರ? ಸರ್, ಯಾವಾಗ ಗೊತ್ತಾ ಸರ್? 2024ರಲ್ಲೇ ಆಗಿದೆ. ವಿತ್ ಪ್ರೂಫ್ ನಾನು ತೋರಿಸ್ತೀನಿ. ಹಂಗಾದ್ರೆ ನೀವೆಲ್ಲ ಕಸ್ಟಮರ್ ಹಂಗೆ ಇಸ್ಕೊಂತ ಇದ್ದೀರಾ? ಹೌದು ಸರ್, ಎಲ್ಲ ಕಸ್ಟಮರ್ ಹತ್ರ ನಾನು ಗೌರ್ಮೆಂಟ್ ರೇಟ್ ಹಾಕೋದು ವಿತ್ ಇನ್ವಾಯ್ಸ್ ನಾನು ಕಳಿಸ್ತಾ ಇರೋದು. ಅಲ್ಲ, ಇನ್ವಾಯ್ಸ್ ನಾವು ಕಳ್ಸ್ಕೊಂತೀವಿ. ನೀವು ರ್ಯಾಪಿಡೋದಲ್ಲಿ ಕೆಲಸ ಮಾಡ್ತಾರೋದ್ರಿಂದ ರ್ಯಾಪಿಡೋ. ಸರ್, ನಾನು ರ್ಯಾಪಿಡೋದಲ್ಲಿ ನಾನು ಎಲ್ಲಿ ಕೆಲಸ ಮಾಡ್ತಿದ್ದೀವಿ? ನಾನೇನು ಜೀತಗಾಳೆ ಇದ್ದೀನ ನಾನು ನಿಮ್ಮ ಹತ್ರ? ಹೇಳಿ. ನಾನೇನೋ ನಿಮ್ಗೇನೋ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದೀನ ನಾನು ನಿಮ್ಮ ಹತ್ರ? ನಾನು ಜೀತಗಾಳ ಹತ್ರ ಇದ್ದೀನಿ. ನೀವು ಕೊಟ್ಟ ರೇಟು ಏನು ನಾನು ಅದನ್ನೇ ಮಾಡ್ತಾ ಇದ್ದೀನಿ ಅಂತ ಏನಾರು ಹೇಳ್ತಾ ಇದ್ದೀನ? ಹೌದು ಸರ್, ನೀವು ಆ ಥರ ಹಿಡಿತಿಲ್ಲ. ನೀವು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಎಲ್ಲ ಅಕ್ಸೆಪ್ಟ್ ಮಾಡಿ ಸರ್. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಎಲ್ಲ ಐತೆ ಆಯ್ತಾ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಎಲ್ಲ ಐತೆ ಆಯ್ತಾ. ಅದೇನೈತೆ ಗೌರ್ಮೆಂಟ್ ರೇಟು, ಅದೇನೈತೆ ಗೌರ್ಮೆಂಟ್ ರೇಟೇ ನೀವು ಈಸ್ಕೋಬೇಕು ಅಂತ ಇನ್ನೊಂದು ಆಯ್ತಾ. ನೀವು ತೋರಿಸೋದು ಇನ್ವಾಯ್ಸ್ ಕೊಡಲ್ಲ, ನೀವು ಎಸ್ಟಿಮೇಟೆಡ್ ರೇಟ್ ಅಂತ ತೋರಿಸೋದು ಆಯ್ತಾ. ಒಂದೇ ನಿಮಿಷ ಇರಿ, ಓದ್ಬಿಟ್ಟೆ ನಾನು ಹೇಳ್ತೀನಿ. ರ್ಯಾಪಿಡೋ ಮೇ ಡಿಸ್ಪ್ಲೇ ಆ್ಯಂಡ್ ಎಸ್ಟಿಮೇಟೆಡ್ ರೈಟ್ ಫೇರ್ ರೇಂಜ್ ಬೇಸ್ಡ್ ಆನ್ ಅಪ್ಲಿಕೇಬಲ್ ಮಾರ್ಕೆಟ್ ರೇಟ್ಸ್. ನೋಡಿ, ಮಾರ್ಕೆಟ್ಸ್ ರೇಟ್ಸ್ ಫಾರ್ ದಿ ರೂಟ್ ಆ್ಯಂಡ್ ಎಸ್ಟಿಮೇಟೆಡ್ ಡಿಸ್ಟೆನ್ಸ್ ಸೆಲೆಕ್ಟೆಡು. ಮಾರ್ಕೆಟ್ ರೇಟಲ್ಲಿ ಕೊಡಬೇಕಾಗಿರೋದು ನೀವು. ಎಸ್ಟಿಮೇಟೆಡ್ ರೇಟ್ ನಾನು ಕೇಳ್ತಾ ಇಲ್ಲ ಆಯ್ತಾ. ಮಾರ್ಕೆಟ್ ರೇಟ್ ಏನು ಸರ್ ಇರೋದು ಗಾಡಿಗೆ? ಸರ್, ಒಂದು ನಿಮಿಷ ಕೇಳಿ ಸರ್. ಮಾರ್ಕೆಟ್ ಪ್ರೈಸ್ ಅಲ್ಲೇ ಎಸ್ಟಿಮೇಟೆಡ್ ರೂಟ್ ಅನ್ನೋದು ಬರೋದು. ಓಕೆನಾ? ನೀವೇನಾದ್ರು ಆಲ್ಟರ್ನೇಟ್ ರೂಟ್ ತಗೊಂಡು ಇಲ್ಲ ರೋಡ್ ಏನಾದ್ರು? ಸರ್, ಆಲ್ಟರ್ನೇಟಿವ್ ರೋಡು ನಾನು ಏನು ಹೇಳ್ತಾ ಇಲ್ಲ. ಅಲ್ಲಿ 40 ಕಿಲೋಮೀಟ್ರ್ ಓಡಿರೋದು ರನ್ನಪ್. ಅಲ್ಲಿ 40 ಕಿಲೋಮೀಟ್ರ್ ಇಂಟು 24 ರೂಪೀಸ್ ಎಷ್ಟಾಯ್ತು ಸರ್? 24 ನಾವು ಎಕ್ಸಾಕ್ಟ್ ಆಗಿ ಕೊಡ್ತೀವಿ ಅಂತ ಯಾವ್ದ್ರಲ್ಲೂ ಬರ್ದಿಲ್ಲ ಸರ್. ಹೌದು ಸರ್, ಮಾರ್ಕೆಟ್ ರೇಟ್ ಮತ್ತೆ ನೀವೆಂತಕ್ಕೆ ಸರ್ ಮೆನ್ಷನ್ ಮಾಡಬೇಕಾಯಿತು? ಮಾರ್ಕೆಟ್ ರೇಟ್ ಅಂತ ಎಂತಕ್ಕೆ ಕೊಡಬೇಕಾಯಿತು? ನೀವು ಕಸ್ಟಮರು ಬಿಟ್ಟಿದ್ದು ನಿಮಗೆ ಇಬ್ಬರು ಅಷ್ಟೇ. ನೀವು ಬರೀ ಡ್ಯೂಟಿ ಕೊಡೋದಷ್ಟೇ ಆಯ್ತಾ. ಬ್ರೋಕರ್ ಅಷ್ಟೇ ನೀವು. ಗೌರ್ಮೆಂಟ್ ಅಂತ ಇದ್ದೀರಲ್ವಾ? ಹೌದು. ಹೋಗ್ಬಿಟ್ಟು ಸಿಟಿ ಆಫೀಸಲ್ಲಿ ಮಾತಾಡಿ. ನಿಮ್ ಸಿಟಿ ಆಫೀಸ್ ಬಂದ್ಬಿಟ್ಟು HSR ಅಲ್ಲಿ ಇದೆ ಸರ್. ನಾವೆಲ್ಲಾನು ಮಾತಾಡಿದಾಯ್ತು. ರ್ಯಾಪಿಡೋ ರೈಟ್ ತಗೋಬೇಡಿ ಸರ್. ಈ ತರ ಕಸ್ಟಮರ್ಸ್ ತಗೊಳಂಗಿದ್ರೆ ಸರ್, ಎಲ್ಲಾನು ಮಾತಾಡಿದಾಯ್ತು. ಅಲ್ಲಿ ಏನು ಸಿಟಿ ಇದರಲ್ಲಿ ಏನು ಮಾತಾಡೋ ಅವಶ್ಯಕತೆನೇ ಇಲ್ಲ. ಎಲ್ಲದರಲ್ಲಿ ನೀವೇನು ಕೆಲಸ ಮಾಡಿಲ್ಲ ಅಂದ್ರೆ ನಾವು ಈ ತರ ತೀರ್ಮಾನ ಮಾಡಿದ್ದೀವಿ. ಹಂಗಂದ್ಬಿಟ್ಟು ರ್ಯಾಪಿಡೋ ಏನ್ ಸರ್ ತಗೊಂತೀರಾ? ರ್ಯಾಪಿಡೋ ಸರ್, ನೀವು ಕೊಡೋ ರೇಟ್ ಕೊಡ್ರಿ. ಅಲ್ಲಲ್ಲ, ಕೊಡೋ ರೇಟ್ ಕೊಡ್ರಿ. ಸರ್ವಿಸ್ ಯಾರು ಕೊಟ್ಟಿದ್ದು ಸರ್? ನೀವಾ ಇಲ್ಲ ನಾವಾ ಸರ್? ಗಾಡಿ ಯಾರ್ದು ಸರ್? ರ್ಯಾಪಿಡೋದವ್ರು ಬಂಡವಾಳ ಹಾಕಿದ್ದೀರೋ ಇಲ್ಲ ಓನರ್ ಬಂಡವಾಳ ಹಾಕಿರೋದಾ ಸರ್? ಹಂಗಂದ್ಬಿಟ್ಟು ರ್ಯಾಪಿಡೋ ಸರ್ ರೈಟ್ ತಗೊಂತಾ ಇದ್ದೀರಾ ನೀವು? ಸರ್, ನೀವೆಂತಕ್ಕೆ ಸರ್ ಕೇಳ್ತೀರಾ? ಅಟ್ಯಾಚ್ಮೆಂಟ್ ಮಾಡ್ಕೊಳ್ರಿ ಅಂತ ನಾನು ಬಂದು ನಿಮ್ಗೆ ಅಟ್ಯಾಚ್ಮೆಂಟ್ ಮಾಡ್ಕೊಳಕ್ ಕೇಳದ್ದ?
ನೀವೇ ತಾನೇ ಬಂದು ಅಟ್ಯಾಚ್ಮೆಂಟ್ ಮಾಡಿಸ್ಕೊಡಿದ್ದು. ಆಯ್ತು, ಒಂದ್ ನಿಮಿಷ ಕೇಳಿ. ಇವಾಗ ನೀವು ಜಾಯ್ನ್ ಆಗ್ಬೇಕಾದ್ರೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಟರ್ಮ್ಸ್ ಅಂಡ್ ಕಂಡೀಷನ್ ನೋಡ್ಬಿಟ್ಟೆ ನಾನು ಜಾಯ್ನ್ ಆಗಿದ್ದು ಸ್ಟಾರ್ಟಿಂಗು. ನಾನು ಸುಮ್ಮನೆ ಜಾಯ್ನ್ ಆಗಿಲ್ಲ. ರ್ಯಾಪಿಡೋ ಏನ್ ರೇಟ್ ಬರುತ್ತೋ ಅದೇ ಸರ್ ತಗೊಬೇಕು. ಇಲ್ಲ ಅಂದ್ರೆ ನಿಮ್ದು ಏನಿಲ್ಲ, ಸಿಟಿ ಆಫೀಸ್ಗೆ ಹೋಗ್ಬಿಟ್ಟು ಮಾತಾಡಿ. ಇನ್ ಕೇಸ್ ಆಗಿಲ್ಲ ಅಂದ್ರೆ ನೀವು ರ್ಯಾಪಿಡೋ ಕೆಲಸ ಮಾಡಕ್ ಹೋಗ್ಬಿಡಿ ಸರ್. ಐಡಿಯಾ ಸಸ್ಪೆಂಡ್ ಆಗುತ್ತೆ ಸರ್. ಪರವಾಗಿಲ್ಲ, ಸಸ್ಪೆಂಡ್ ಆದ್ರೂ ಮಾಡಿ ಆಯ್ತಾ. ನಿಮ್ದು ಏನೇ ಇದ್ರು ಬ್ರೋಕರ್ ಕೆಲಸ ಅಷ್ಟೇ ನೀವು ಮಾಡ್ಬೇಕಾಗಿರೋದು ಸರ್. ಈ ತರ ಎಲ್ಲ ಮಾತಾಡೋದು ನಿಮ್ಗೆ ರ್ಯಾಪಿಡೋ ಐಡಿ ಇರಲ್ಲ ಸರ್. ಅಲ್ಲಲ್ಲ, ನೀವೇನು ಹೇಳ್ತಾರ ಅದೇ ಮಧ್ಯದಲ್ಲಿ ನಿಮ್ದೇನು ಮರ್ಜ್ ಮಾಡ್ಬೇಕಾಗಿದ್ದು ಕಸ್ಟಮರ್ ಮತ್ತು ಡ್ರೈವರ್ನಷ್ಟೇ. ನಿಮ್ದೇನೈತೋ ಅದು ಅಮೌಂಟ್ ಮಾತ್ರ ಇಸ್ಕೊಳ್ಳೋ ಅವಶ್ಯಕತೆ ಅಷ್ಟೇ. ಅದೇನೈತೋ ಟ್ಯಾಕ್ಸು ಮತ್ತು ಕಮಿಷನ್ ಅಷ್ಟೇ ಇಸ್ಕೊಳ್ಳೋದು ಅವಶ್ಯಕತೆ. 24 ರೂಪೀಸ್ ಕಿಲೋಮೀಟರ್ ಕೊಡ್ರಿ, ಯಾಕೆ ಮಾಡಲ್ಲ ಸರ್? ಅದನ್ನ ಹೋಗ್ಬಿಟ್ಟು ನೀವು ಸಿಟಿ ಆಫೀಸಲ್ಲಿ ಕೇಳಿ ಸರ್. ರೈಟ್ ಇಲ್ಲ ರೈಟ್ ತಗೊಳ್ಳೋ ಸರ್. ನಾವೆಲ್ಲರನ್ನೂ ಕೇಳಿದಾಯ್ತು ಆಯ್ತಾ ಸರ್. ಈಗ ಸಿಟಿ ಆಫೀಸಲ್ಲಿ ನಮ್ಮ ಅಧ್ಯಕ್ಷರೆಲ್ಲ ಹೋಗಿ ಕೇಳ್ಬಿಟ್ಟೆ ನಾವು ಮಾತಾಡಿದ್ದು ಆಯ್ತಾ. ನಾವೇನು ಸುಮ್ಮನೆ ಏನು ಹೋಗಿಲ್ಲ. ಆತರ ಎಂತದ್ದು ಇಲ್ಲ ಸರ್. ಏನಿಲ್ವಾ ಸರ್? ಸರಿ ಸರ್, ಹೋಗ್ಲಿ ಸರ್. ಮಾತಾಡಿ ಸರ್. ಸರಿ ಸರ್, ಅದೇ ಪರವಾಗಿಲ್ಲ ಸರ್. ನೀವು ಮಧ್ಯದಾಗಂತೂ ಬರಬೇಡ್ರಿ. ಕಸ್ಟಮರ್ ಹತ್ರ ನಾನು ಹೇಗೆ ಇಸ್ಕೋಬೇಕಂತ ಗೊತ್ತು, ನಾನು ಇಸ್ಕೊತೀನಿ. ಅಲ್ಲ ಸರ್, ಹೇಗೆ ಗೊತ್ತು? ಬಿಡಿ 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 ಬಿಡಿ, ಹೇಗೆ ತೋರಿಸ್ತೈತೆ ಪೇ ಮಾಡಿ. ಪರವಾಗಿಲ್ಲ. ನಾ ಇವ್ರ ಹತ್ರ ಮಾತಾಡೋ ಅವಶ್ಯಕತೆ ಇಲ್ಲ ಸರ್. ನಾನು ಮುಂದೆ